ಮನುಷ್ಯನ ಬದುಕಿನ ಪರಿವರ್ತನೆಯಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಎಂದು ಹಾಸನ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ನಂದಿನಿ ತಿಳಿಸಿದರು. ಟೈಮ್ಸ್ ಹಾಸನ ಪಿಯು ಕಾಲೇಜು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಮ್ಮ ಬದುಕು ಪರಿಪೂರ್ಣತೆ ಕಾಣಬೇಕಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಗತ್ಯ ಸೌಲಭ್ಯಗಳಿಲ್ಲದೆ ಮಕ್ಕಳ ಕಲಿಕೆಗೆ ತೊಂದರೆಯಾಗಿತ್ತು. ಬದಲಾದ ಕಾಲಘಟ್ಟದಲ್ಲಿ ಅನೇಕ ಸವಲತ್ತುಗಳು ಲಭ್ಯವಿದ್ದು ಪೋಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಅವರ ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿದ್ದಾರೆ. ವಿದ್ಯೆಯ ಜೊತೆ ವಿನಯವನ್ನ ಮೈಗೂಡಿಸಿಕೊಂಡು ಹಿರಿಯರು, ಪೋಷಕರು ಹಾಗೂ ಗುರುಗಳನ್ನ ಗೌರವಿಸಬೇಕೆಂದು ಸಲಹೆ ನೀಡಿದರು. ಬೇರೆ ಏನಾದ್ರೂ ಮನೆಯಲ್ಲಿ ಇರಲಿ, ಬೇಡ ಹೆಣ್ಮಕ್ಳು ಜಾಸ್ತಿ ಓದೋದು ಬೇಡ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಇದ್ದಂಥದ್ದು. ಅವಾಗ್ಲೂ ಸಹ ಆಟ ಮಾಡಿ TCH ಸೇರ್ಕೊಂಡು TCH ಆದ ನಂತರದಲ್ಲಿ ಇಮಿಡಿಯೇಟ್ ಆಗಿ CET ಎಕ್ಸಾಮ್ ಇತ್ತು. ನನಗೆ ಟೀಚರ್ ಆಗಿ ಸೆಲೆಕ್ಷನ್ ಆಯಿತು. ಗೌರ್ಮೆಂಟ್ ಟೀಚರ್ ಆಗಿ ಮೈಸೂರಿನ HG ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ನಾನು ಡಿಗ್ರಿ ಮಾಡ್ಕೊಳಕ್ ಆಗಿರ್ಲಿಲ್ಲ. ಮತ್ತೆ ಕರೆಸ್ಪಾಂಡೆನ್ಸ್ ಅಲ್ಲಿ BA ಅನ್ನ ತಗೊಂಡೆ. ಸೊ ಕರೆಸ್ಪಾಂಡೆನ್ಸ್ BA ತಗೊಂಡು ನಂತರ MA B.Ed ಎಲ್ಲವನ್ನ ಕರೆಸ್ಪಾಂಡೆನ್ಸ್ ಅಲ್ಲೇ ಮುಗಿಸಿದ್ವಿ. ನಂತರದಲ್ಲಿ ಇನ್ನೊಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ನಮಗೆ ಗೊತ್ತಿರಬೇಕು ಅಂತ ಅನ್ಕೊಳ್ತೀನಿ. ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾರೆ. ಆ ಎಕ್ಸಾಮ್ ಸಹ ಕಾಲ ಆಯಿತು. ಮತ್ತೆ ಆ ಎಕ್ಸಾಮ್ ಬರೆದ್ವಿ. ನಂತರದಲ್ಲಿ ಆ ಒಂದು ಎಕ್ಸಾಮ್ ಅನ್ನು ಸಹ ಪಾಸ್ ಆಗಿ PDO ಹುದ್ದೆಯನ್ನ 2 ವರ್ಷಗಳ ಕಾಲ ಮಾಡಿದ್ವಿ. ಮತ್ತೆ ಮಂಡ್ಯ ಜಿಲ್ಲೆಗೆ ಮತ್ತೆ ಅದು ವರ್ಗಾವಣೆ ಆಯಿತು. 2 ವರ್ಷಗಳ ಕಾಲ PDO ಜಾಬ್ ಅನ್ನು ಮಾಡಿ ನಂತರದಲ್ಲಿ KPSC ಎಕ್ಸಾಮ್ ಬಂತು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವಂತಹ KS ಪರೀಕ್ಷೆಗಳಿಗೆ 2008ರಲ್ಲಿ ಆ ಒಂದು ಅಪ್ಲಿಕೇಶನ್ ಹಾಕಿದ್ವಿ. ಅವಾಗ ನಮ್ಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಇರಲಿಲ್ಲ, ಮನೆಯಲ್ಲಿ TV ಇರಲಿಲ್ಲ, ಮತ್ತೆ ಯಾವುದೇ ಕೋಚಿಂಗ್ ಸೆಂಟರ್ಗಳು ಸಹ ಮಂಡ್ಯದಲ್ಲಿ ಇರಲಿಲ್ಲ. ನಮ್ಗೆ ಯಾವ ಪುಸ್ತಕ ಸಿಗುತ್ತೆ ಅದನ್ನ ನಾವು ಹುಡುಕೊಂಡು ಗ್ರಂಥಾಲಯಗಳಿಗೆ ಹೋಗಿ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು, ಇಲ್ಲ ಫ್ರೆಂಡ್ಸ್ ಹತ್ರ ಇದ್ರೆ ಅವ್ರ ಜೆರಾಕ್ಸ್ ಹಾಕ್ಸ್ಕೊಂಡು ಅದನ್ನ ಈ ರೀತಿಯಾಗಿ 2008ರಲ್ಲಿ ಎಕ್ಸಾಮ್ ಅನ್ನು ತಗೊಂಡೆ. ಬಟ್ ನಂದು ಪ್ರಿಲಿಮ್ ಅದು 3 ಅಂತ ಇರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ KS ಅಲ್ಲಿ ಪ್ರಿಲಿಮ್ಸ್, ಮೈನ್ಸ್ ಅಂಡ್ ಇಂಟರ್ವ್ಯೂ ಅಂತ ಹೇಳಿ 3 ಹಂತದಲ್ಲಿ ಪರೀಕ್ಷೆಗಳನ್ನ ಬರೀಬೇಕಾಗುತ್ತೆ. ಸೊ ಅದರಲ್ಲಿ ನಾನು 2008ರಲ್ಲಿ ಬಂದಾಗ ಪ್ರಿಲಿಮ್ಸ್ ಆಯ್ತು, ಮೈನ್ಸ್ ಆಯ್ತು, ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿಲ್ಲ ನಾನು. ಸೊ ನಂತರ ಮತ್ತೆ 2010ನಲ್ಲಿ ಕಾಲ ಆಯ್ತು KS ಎಕ್ಸಾಮ್. ಮತ್ತು ಸಹ ತೆಗೆದುಕೊಂಡೆ, ಇಲ್ಲ ನೋಡೋಣ ಬಿಡಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ ಮತ್ತು ತೆಗೆದುಕೊಂಡಾಗ ಪ್ರಿಲಿಮ್ಸ್, ಮೈನ್ಸ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಸಹ ಕ್ಲಿಯರ್ ಆಯ್ತು. DYSP ಆಗಿ ಸೆಲೆಕ್ಷನ್ ಆಯ್ತು. ಅಂದ್ರೆ ಆ ದಿನಗಳಲ್ಲಿ ಯಾವುದೇ ಇಂಟರ್ನೆಟ್ ಸೌಲಭ್ಯ ವಿಶ್ವಾಸ ಇತ್ತು. ನಾನು ಮಾಡಲೇಬೇಕು, ಇದನ್ನ ನಾನು ಓದಲೇಬೇಕು, ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನುವಂತ ಒಂದು ಆತ್ಮವಿಶ್ವಾಸ ಇತ್ತು. ಜೊತೆಗೆ ಜಾಬ್ ಮುಗಿಸ್ಕೊಂಡು ಬಂದು ರಾತ್ರಿ ಕೂತು ಓದ್ತಾ ಇದೆ. ಸುಮಾರು 8 o'clock ಆಗ್ತಿತ್ತು ನನ್ನ ಮನೆಗೆ ಬರೋದ್ರಾತ್ರಿ. ಸುಮಾರು 3 o'clock ತನಕ ಕೂತು ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಓದ್ತಾ ಇದೆ. ಬಟ್ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಎಲ್ಲ ಪೇರೆಂಟ್ಸ್ ಸಹ ನೀವು ಮನಸ್ಸು ಮಾಡಿದ್ರೆ ಅವ್ರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವೆಲ್ಲ ಅನ್ಕೊಳ್ಳಿ ಮಕ್ಕಳ, ಎಷ್ಟು ನಿಮ್ಮಂತಹ ಏಜ್ ನ ಮಕ್ಕಳು ಇವತ್ತು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಮಿಕ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ಓದ್ತಾ ಇದ್ದೀರಾ ಅಂತಂದ್ರೆ ಯು ಆರ್ ಆಲ್ ಲಕ್ಕಿ ಅಂತೀವಿ. ನೀವು ತುಂಬಾನೇ ಅದೃಷ್ಟ ಮಾಡಿದ್ದೀರಾ. ಈ ಒಂದು ಕಾಲೇಜಲ್ಲಿ ಒಂದು ಉತ್ತಮ ವಾತಾವರಣದಲ್ಲಿ ಒಂದು ಒಳ್ಳೆಯ ಶಿಕ್ಷಕರ ಮಾರ್ಗದರ್ಶನವನ್ನು ಪಡಿತಾ ಇದ್ದೀರಾ. ನಿಮ್ಗೆಲ್ಲ ಒಳ್ಳೆಯ ಒಂದು ವ್ಯವಸ್ಥೆ ಸಿಕ್ಕಿದೆ ಅನ್ನೋದಕ್ಕೆ ನೀವು ನಿಮ್ಮ ತಂದೆ ತಾಯಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಅವರೊಂದು ನಂಬಿಕೆ ಇಟ್ಟಿರ್ತಾರೆ. ಯಾವುದೇ ಒಂದು ಮಗು, ಈಗ ನಾನಾದ್ರೂ ಅಷ್ಟೇ, ನನ್ನ ಮಗ ಸ್ಕೂಲ್ ಹೋಗಿದ್ದಾನೆ ಅಂತಂದ್ರೆ ಅವ್ರು ಚೆನ್ನಾಗಿ ಓದ್ತಾನೆ, ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ, ಅಥವಾ ಏನಾದ್ರೂ ಆಗಲಿ. ಸರ್ ಹೇಳಿದ್ರು, ಅದು ಕಸ ಗುಡಿಸುವವರಿಂದ ಹಿಡಿದು ಪ್ರಧಾನಮಂತ್ರಿ ಹುದ್ದೆಯವರು ಸಹ ಒಂದೇ, ಎಲ್ಲರೂ ಸಹ ಒಂದೇ. ಅವರವರ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಯಾವುದೇ ಕೆಲಸವನ್ನ ಮಾಡುವಾಗ ನಾವು ಅದರೇ ಆದಂತ ಘನತೆ ಇರುತ್ತೆ. ಪ್ರತಿಯೊಂದು ಹುದ್ದೆದು ಅಥವಾ ಕೆಲಸದ್ದು ಅದರೇ ಆದಂತ ಘನತೆ ಇರುತ್ತೆ. ಆ ಘನತೆಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ನಮ್ಮೂರಲ್ಲಿ ನಾವು ಪಾಸ್ ಆದಾಗ ನಮ್ಮ ತಂದೆ ತಾಯಿ ಎಲ್ಲರಿಗೂ ಹೇಳ್ಕೊಂಡು ಬಂದು, ನನ್ನ ಮಗಳು ಪಾಸ್ ಆದ್ರು ಅಂದ್ರೆ ಅವ್ರು ಓದ್ತಾ ಅನ್ಎಜುಕೇಟೆಡ್, ಯಾರು ಸಹ ಓದಿಲ್ಲ ಪೇರೆಂಟ್ಸ್. ಅವ್ರು ಓದಿ ಮಕ್ಕಳನ್ನ ಓದಿಸ್ಬೇಕು ಅನ್ನುವಂಥದ್ದಲ್ಲ, ಅವ್ರು ಓದಿಲ್ಲ ಅಂದ್ರೂ ಸಹ ನನ್ನ ಮಕ್ಕಳನ್ನ ಓದಿಸ್ಬೇಕು ಅನ್ನುವಂಥ ಹಂಬಲ ಅವರಲ್ಲಿತ್ತು. ಅದೇ ತರ ಪ್ರತಿಯೊಂದು ತಂದೆ ತಾಯಿಗೂ ಸಹ ನನ್ನ ಮಗು ಓದ್ಬೇಕು, ಅವನೊಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗ್ಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು, ಅಥವಾ ಅವನ ಫ್ಯಾಮಿಲಿನ ಸರಿಯಾಗಿ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಹಂಬಲ ಇದ್ದೇ ಇರುತ್ತೆ. ಹಾಗಾಗಿ ನೀವು ಏನ್ ಬಂದಿದ್ದೀರಾ, ಯಾವ ಉದ್ದೇಶದಿಂದ ನಿಮ್ಮ ತಂದೆ ತಾಯಿ ಕಳಿಸ್ತಾ ಇದ್ದಾರೆ, ನೀವು ಯಾರಾದ್ರೂ ಮಕ್ಕಳ ಬಗ್ಗೆ ಯಾರಾದ್ರೂ ಬೇರೆ ಮಾತಾಡ್ಬಿಟ್ರೆ ಅಷ್ಟು ಅವ್ರಿಗೆ ಬೇಜಾರಾಗಿರುತ್ತೆ. ಅಂದ್ರೆ ಕೇಳ್ತಾ ಇರೋದಿಲ್ಲ ಮಕ್ಕಳು ಆ ತಂದೆ ತಾಯಿಗಳ ಮಾತನ್ನ. ಅದರಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಹೆಣ್ಮಕ್ಳ ಮೇಲೆ ಬರ್ತಿರ್ತದೆ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದೀನಿ, ಪ್ರಾಕ್ಟಿಕಲ್ ನಡೀತಾ ಇರುವಂತದ್ದು. ನಾನು ಬೇರೆ ಯಾವುದೇ ಉದ್ದೇಶದಿಂದ ಹೇಳ್ತಾ ಇಲ್ಲ. ಪ್ರಾಕ್ಟಿಕಲ್ ಆಗಿ ಇರುವಂತದ್ದು. ಯಾರಾದ್ರೂ
ಹೇಳಿರ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರ ಒಂದು ನಂಬಿಕೆ ಏನಿರುತ್ತೆ ಅದನ್ನ ಉಳಿಸ್ಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಆ ಜೊತೆಗೆ ಶಿಕ್ಷಣ ಸಂಸ್ಥೆ ಶಿಕ್ಷಕರು ಅಷ್ಟೇ, ನಾವು SSLC ಕಲಿಸಿದಂತ ಶಿಕ್ಷಕರನ್ನ ಮೊನ್ನೆ ಫೆಬ್ರವರಿಯಲ್ಲಿ ಸನ್ಮಾನ ಮಾಡಿದ್ವಿ. ಆಫ್ಟರ್ 21 years ಅವ್ರಿಗೆ ನಿಜವಾಗ್ಲೂ ಖುಷಿ ಪಟ್ಟರು. ಅಂದ್ರೆ ಇದೇ ನಮಗೆ ಸಿಕ್ಕಂತ ಗೌರವ ಅಂತೇಳಿ. ಯಾವುದೇ ಒಬ್ಬ ಶಿಕ್ಷಕ ನೀವು ಏನಾದ್ರೊಂದು ಒಳ್ಳೆಯ ಪುಸ್ತಕ ಬೇಕು ಅಂತಂದ್ರೆ ಒಬ್ಬ ಶಿಕ್ಷಕನ ನೋಡಿ ಅಂತ ಹೇಳ್ತಾರೆ. ನಿಮ್ದು ಒಳ್ಳೆಯ ಪುಸ್ತಕ ಅಂತಂದ್ರೆ ಒಬ್ಬ ಶಿಕ್ಷಕನ ವ್ಯಕ್ತಿತ್ವವನ್ನ ನೋಡಿದ್ರೆ ನಿಮ್ಗೆ ಒಂದು ಪುಸ್ತಕದಿಂದ ಸಿಗುವಂತಹ ಜ್ಞಾನ ಎಷ್ಟಿರುತ್ತೆ ಅದೆಲ್ಲವೂ ಒಬ್ಬ ಶಿಕ್ಷಕನಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ನೀವು ಶಿಕ್ಷಕರನ್ನ ಎಷ್ಟು ಗೌರವಿಸ್ತೀರಾ, ನಿಮ್ಮ ಪುಸ್ತಕವನ್ನ ಎಷ್ಟು ಗೌರವಿಸ್ತೀರಾ, ನಿಮ್ಮ ತಂದೆ ತಾಯಿಯನ್ನ ಎಷ್ಟು ಗೌರವಿಸ್ತೀರಾ, ನಿಮ್ಮ ಬದುಕು ಸಹ ಮುಂದಿನ ಭವಿಷ್ಯವು ಸಹ ಅಷ್ಟೇ ಗೌರವದಿಂದ ಇರುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಸರ್ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಅಂತೇಳಿ, ಇವತ್ತು ನಿಜವಾಗ್ಲೂ ಇಡೀ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಾನ್ಸಲ್ಲಿ ಒಂದು ಅಡಿಕ್ಷನ್ ಸೆಂಟರ್ ಓಪನ್ ಆಗಿದೆ. ಯಾವ ಮಕ್ಕಳು ಮೊಬೈಲ್ ಅಡಿಕ್ಷನ್ ಆಗಿದ್ದಾರೆ ಅದನ್ನ ಬಿಡಿಸುವಂತದ್ದು ಟ್ರೀಟ್ಮೆಂಟ್ ಫಾರ್ ಮೊಬೈಲ್ ಅಡಿಕ್ಷನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಆ ಲೆವೆಲ್ಗೆ ನನ್ಗೆ ಬೇಕು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಎಲ್ಲರಿಗೂ ಬೇಕು, ನನ್ಗೆ ಬೇಡ ಅಂತ ಹೇಳೋದಿಲ್ಲ. ಅದನ್ನು ಇವತ್ತಿನ ಎಜುಕೇಶನ್ ಆಲ್ಮೋಸ್ಟ್ 60% ನಮ್ಮ ಟೆಕ್ನಾಲಜಿ ಮೇಲೆ ಅವಲಂಬಿತ ಆಗಿದೆ. ಕಾಲೇಜಿನ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ, ವಿದ್ಯಾರ್ಥಿಗಳು ಅಂಕ ಗಳಿಕೆಗಷ್ಟೇ ಸೀಮಿತಗೊಳ್ಳದೆ ಮಹತ್ತರ ಸಾಧನೆಗೆ ಮುಂದಾಗಬೇಕು. ಪುಸ್ತಕದ ಜ್ಞಾನದ ಜೊತೆಗೆ ಪರಿಸರ, ಸಾಮಾಜಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಉನ್ನತ ಸ್ಥಾನಕ್ಕೆ ಏರಿ ನೀವು ನಿಮ್ಮ ರಾಜ್ಯ, ದೇಶಕ್ಕೆ ಮಹತ್ತರವಾದ ಕೊಡುಗೆ ನೀಡಬೇಕು ಎಂದರು. ಈ ತಾಲೂಕಿನಲ್ಲಿ ಕಾಲೇಜ್ ಮಾಡಬೇಕು ಅಂತ ಬಂದಾಗ ಎವ್ರಿಬಡಿ ವಾಸ್ ಲಾಫಿಂಗ್. ಈ ಊರುಗಳೆಲ್ಲ ಸೈನ್ಸ್ ಓದೋರಿಗೆಲ್ಲ ಕಾಮರ್ಸ್ ಅನ್ನ ಗವರ್ಮೆಂಟ್ ಕಾಲೇಜ್ ಬಿಟ್ಟರೆ ಪ್ರೈವೇಟ್ ಕಾಲೇಜ್ ಸೇರಲ್ಲ, ಇವನಲ್ಲಿ ಕಾಲೇಜ್ ಮಾಡಬೇಡಿ ಅಂತ ತುಂಬಾ ಜನ ನಮಗೆ ನೆಗೆಟಿವ್ ಥಾಟ್ಸ್ ಅನ್ನ ಹೇಳಿದ್ರು. ಅದು ನಮ್ಗೊಂದು ಸೀರಿಯಸ್ ಇಲ್ಲ, ತಾಲೂಕಲ್ಲಿ ಏನಕ್ಕೆ ಆಗೋದಿಲ್ಲ, ನಾವು ಒಂದು ಕಾಲೇಜ್ ಮಾಡಲೇಬೇಕು ಅಂತ ಹೇಳಿ 14 ವರ್ಷದ ಹಿಂದೆ ಈ ಊರಿನಲ್ಲಿ ಈ ಕಾಲೇಜ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಕಾಲೇಜಿನ ಜರ್ನಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಸೊ ಸಾಮಾನ್ಯವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಂದ್ಕೊಂಡಿರ್ತೇನೆ ಸೆಕೆಂಡ್ ಇಯರ್ PUC ಮುಗ್ದೋಗಿರುತ್ತೆ. ಫಾರ್ ಸ್ಪೆಷಲಿ ಅಂಡ್ ಓವರ್ ಆಲ್ ಸಿಟಿಂಗ್ ಇಯರ್ ಸೆಕೆಂಡ್ ಇಯರ್ PUC ಟೇಕ್ ಮೈ ವರ್ಡ್ಸ್ ಬೈ ಸ್ಮಾಲ್ ಟಿಪ್ಸ್ ಟು ಯು ಆಲ್. ಒಂದು ಸಣ್ಣ ಮಾತುಗಳಿಗೆ ಪ್ರಯತ್ನ ಪಡ್ತೀನಿ. ಈ ಓದು ಮುಗಿದಾದ್ಮೇಲೆ ಪ್ರತಿ ಒಂದು ಜರ್ನಿ ಇರುತ್ತೆ, ವಾಟ್ಸ್ ನೆಕ್ಸ್ಟ್ ಅಂತ. ಈ ಸೆಕೆಂಡ್ PUC ಮುಗಿದ್ಮೇಲೆ ನಾನು ಏನ್ ಮಾಡೋದು, ನಾನು ಹೇಗಾಗೋದು. ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದ್ರೆ, ಈಗ ಏನು ನಾವು ಎಷ್ಟಾಗಿ ಬಂದಿದ್ದಾರೆ, ಇದು ಸೋ ಬಿಸಿಯೆಸ್ಟ್ ವುಮೆನ್ ನಾವು ಇವಾಗ ಹಾಸನ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆಯ ಲೋಕಾಯುಕ್ತದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದ್ರೆ ಇಟ್ಸ್ ಬಿಗ್ಗೆಸ್ಟ್ ಪೋಸ್ಟ್. ಅವ್ರು ನನ್ಗೇನಕ್ಕೆ ಇನ್ಸ್ಪೈರ್ ಮಾಡ್ತಾರೆ ಅಂದ್ರೆ ಅವರ ಜರ್ನಿನ ಮೇಡಮ್ 2 ನಿಮಿಷ ಹೇಳಬೇಕು ನನಗೋಸ್ಕರ, ಅಂಡ್ ನನ್ನ ಬಾಯಿನ ಅವರಿಂದ ಕೇಳಿ ಅವ್ರ ಜರ್ನಿ ಗೊತ್ತಾಗತ್ತೆ. ಸೊ ನಾವು ಅನ್ಕೊಂಡಿದ್ವಿ ಸಾಮಾನ್ಯ ಈ ತಾಲೂಕಲ್ಲಿ ಹುಟ್ಟಿದ್ರೆ ನಮ್ಗೆ ಅಚೀವ್ಮೆಂಟ್ಸ್ ಕಡಿಮೆ, ಕನ್ನಡ ಮೀಡಿಯಂ ಅಲ್ಲಿ ಓದಿದೀನಿ ನಾನು ಸಾಧಿಸಕ್ಕಾಗಲ್ಲ, ನಮ್ಮ ತಂದೆ ರೈತರು, ನಾನು ಸಾಧಿಸಕ್ಕಾಗಲ್ಲ. ಸೊ ನಾವ್ ಈ ತರ ಸಣ್ಣ ಪುಟ್ಟ ಊರುಗಳಿಂದ ಬಂದಿರ್ತೀವಿ, ನಾವು ಸಾಧಿಸಕ್ಕಾಗಲ್ಲ ಅಂದ್ರಲ್ಲ. ಅವ್ರು ಯಾರು ಅಂತ ನೀವು ಕೇಳ್ಕೊಂಡಾಗ ನೀವು ಅನ್ಸುತ್ತೆ ಅಟ್ಲೀಸ್ಟ್ ನಮ್ಮಲ್ಲಿ ಇನ್ಸ್ಪೈರಿಂಗ್, ನಮ್ಮಲ್ಲೂ ಕೂಡ 4-6 ಜನ ನಂದಿನಿ ಮೇಡಮ್ ತರ ಆಗಬೇಕು ಅನ್ನೋದು ನನ್ನ ಕನಸು. ಸೊ ಅದನ್ನ ಅವರೇ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬಿಸಿನಲ್ಲಿ ಅರ್ಕಲ್ಗೂಡು ಬರೋಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್. ಹಾಗೆ ಕೂತಿರೋ ಸೆಕೆಂಡ್ PUC ಮುಗಿದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸರ್ ನಾನು ಯಾವ ಬ್ರಾಂಚ್ ಹೋಗಿ, ಇಂಜಿನಿಯರಿಂಗ್ ಹೋಗೋಣ, ಮೆಡಿಕಲ್ ಹೋಗೋಣ, ಅಥವಾ ಇನ್ ಕೆಲವರು ಸ್ವಲ್ಪ ಬಿಸಿ ಆಗಿರ್ತಾರೆ, ಮದುವೆ ಆಗ್ಬಿಡೋಣ ಸರ್ ಅಂತ. ಆ ವಯಸ್ಸು ಬಂದಾಗ ಸಹಜವಾಗಿ ಆಗುತ್ತೆ, ಅದ್ರ ದೊಡ್ಡ ಸಾಧನೆ ಅಲ್ಲ. ಸೊ ಮದುವೆ, ಮಕ್ಕಳು ಇದೆಲ್ಲ ಒಂದು ನ್ಯಾಚುರಲ್ ಪ್ರೋಸೆಸ್, ಅದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುತ್ತೆ, ಅದು ತುಂಬಾ ದೊಡ್ಡದಲ್ಲ. ಬಟ್ ನಿನ್ನ ಅಲ್ಟಿಮೇಟ್ ಜರ್ನಿಗೆ ನಿನ್ನೇ ಕ್ವಶನ್ ಕೇಳ್ಕೊಬೇಕು, ಇಸ್ ಐ ವರ್ತ್ ಫಾರ್ ಲಿವಿಂಗ್ ಹಿಯರ್? ನಾನು ಇಲ್ಲಿ ಬಂದಿದ್ದೀನಲ್ಲ, ಏನಾದ್ರೂ ಒಂದು ಮಾಡಿ ಹೋಗೋ ಥರದ್ದು ಇರ್ಬೇಕಲ್ವಾ? ಹೇಗಿದ್ರು ಬಂದಿದ್ದೀವಿ,
ಒಂದು ಸಿಗ್ನೇಚರ್ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ, ಹಾಕ್ತೀರಾ ದೊಡ್ಡ ಸಿಗ್ನೇಚರ್. ಅಟ್ಲೀಸ್ಟ್ ನೆಕ್ಸ್ಟ್ ಅವ್ರಿಗೆ ಮತ್ತೆ ಎಕ್ಸಾಂಪಲ್ಸ್ ಹಾಕೊಂಡು ಹೋಗ್ಬೇಕು ನಾವು. ಸೊ ಸೈನ್ಸ್, ಕಾಮರ್ಸ್, ಎವ್ರಿಬಡಿ ಗಾಟ್ ಚಾಯ್ಸ್. ಹುಡುಗಿರಲ್ಲಿ ಸೈನ್ಸ್ ಮಾತ್ರ ಸಾಧಿಸ್ತಾರೆ, ಕಾಮರ್ಸ್ ಆಗಲ್ಲ, ಆಗಲ್ಲ. ನಿಮ್ಮ ಆಯ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಸಾಧಿಸ್ಬೋದು. ಅದರಲ್ಲಿ ಇದೇ ಕ್ಷೇತ್ರ ಬೇಕು. ಬಟ್ ನೀನ್ ಮಾಡೋ ಕೆಲಸದಲ್ಲಿ ಸಾಮಾನ್ಯ ಯಾವಾಗಲೂ ಟೀಚರ್ಸ್ ಹೇಳಿರ್ತಾರೆ, ನಿಮ್ಗೊಂದು ಬೋರಿಂಗ್ ಆಗಿರುತ್ತೆ. 10th ಬಂದ್ರೆ ಸರ್ ಟರ್ನಿಂಗ್ ಪಾಯಿಂಟ್ ಅಂತ ಹಿಂಸೆ ಕೊಟ್ಟರು. ಈಗ ಸೆಕೆಂಡ್ PUC ಬಂದ್ರೆ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ದಸ್ ಡಿಫರೆಂಟ್ ಪರ್ಸನ್ ಟು ಪರ್ಸನ್. ಎಷ್ಟೋ ಸಾಧಕರು ಓದೇ ಇಲ್ಲ, ಅವ್ರು ನಿಮ್ಗೆ ಇನ್ಸ್ಪೈರ್ ಆಗ್ತಿರುತ್ತೆ ಎಕ್ಸಾಮ್ ಟೈಮಲ್ಲಿ. ನೀನ್ ಕೇಳಿದ್ರೆ ಸಚಿನ್ ಬಗ್ಗೆ ಮಾತಾಡ್ತಾರೆ, ಸರ್ ಓದೋದು 10th ಕ್ಲಾಸ್ ಸರ್, ಅವ್ರು ಸಾಧಿಸ್ತೇವೆ ಅವನೇ ಸಮಾಜ ಕಟ್ಟಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಸೊ ಮಾರ್ಕ್ಸ್ ಒಂದು ಮಾನದಂಡ ಅಷ್ಟೇ, ಮಾರ್ಕ್ಸ್ ಇಂದನೇ ಎಲ್ಲೋ ಒಂದು ಆಗುತ್ತೆ ಅನ್ನೋದು ಸುಳ್ಳು. ಅದಂದ್ರೆ ಮಾರ್ಕ್ಸ್ ತೆಗಿಬೇಡಿ ಅಂತ ನಾನು ಅಗರಷ್ಟು ಇರುತ್ತಲ್ಲ. ಸೊ ಬಟ್ ಮಾರ್ಕ್ಸ್ ಕ್ರೈಟೀರಿಯಾ, ಅದನ್ನ ಹೊರತಾಗಿ ಕೂಡ ಬೇಕಾದಷ್ಟು ಕೆಲಸಗಳು. ಏನೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ, ಡೆಫಿನೆಟ್ಲಿ ಅದರಲ್ಲಿ ಯಾವುದೇ ತರಹದ ಮೋಸ ಇಲ್ಲ. ನೇಚರ್ ಯಾವತ್ತೂ ಮೋಸ ಮಾಡಲ್ಲ. ಭಗವದ್ಗೀತೆ ಕೃಷ್ಣನ ಹೇಳ್ತಾನೆ, ಇಲ್ಲಿ ಹುಟ್ಟಿರೋ ಪ್ರತಿ ಒಬ್ಬನಿಗೂ ಆಡೋ ಶಕ್ತಿ, ಸಾಮರ್ಥ್ಯ ಎರಡು ಇರುತ್ತೆ. ನೀನೇನಾದ್ರೂ ಸಾಧಿಸಿಲ್ಲ ಅಂದ್ರೆ ಅದು ನಿನ್ ಮೇಲೆ ಬಿಟ್ರೆ ಅವನು ಯಾವತ್ತೂ ಅವನ ಮೇಲೆ ಬ್ಲೇಮ್ ಹಾಕೊಳ್ಳಲ್ಲ. Because they have given all the energy to you and you just utilize your energy in potential ಶಕ್ತಿ ಹೀರಿ ಕೆಲಸ ಮಾಡು. ನೆನ್ನೆ ಚಂದ್ರಪಟ್ಟಣ ಕಾಲೇಜಲ್ಲಿ ಇದನ್ನೇ ಮಾತಾಡ್ತಿದ್ದೆ. ನಾವೇನು ಮೊನ್ನೆ ಅದೇ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಈಗಿನ ಯಂಗರ್ ಜನರೇಷನ್ಗೆ ಏನ್ ಟ್ರೆಂಡ್ ಆಗಿದೆ ಅಂದ್ರೆ ಆದಷ್ಟು ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅಂತ. ಅದೊಂದು ಗೀಳು ಅಂತ ಕರಿಬಹುದು, ಅಥವಾ ಇನ್ಯಾವ ವರ್ಡ್ ಯೂಸ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಅಥವಾ ಅಡಿಕ್ಷನ್ ಅಥವಾ ಹುಚ್ಚು ಅಂದ್ರೆ ಬೇಜಾರ್ ಮಾಡ್ಕೊತೀರ ಅಂತ ವರ್ಡ್ ಮಾತಾಡಿಲ್ಲ ಅಷ್ಟೇ. ಅದೊಂಥರ ಹುಚ್ಚು ಅನ್ನತ್ರ ಯಂಗ್ಸ್ಟರ್ಸ್ ವೆರಿ ಅಗ್ರೆಸಿವ್. ಅಂದ್ರೆ ಅವ್ನ್ ಲೈಕ್ಸ್ ಕೊಡ್ಬೇಕು ಅಂತ ಬಿಲ್ಡಿಂಗ್ ಮೇಲಿಂದ ನಡೀತೀರ ಹುಡುಗರು. ಹೆಣ್ಮಕ್ಳು ಬೇಡ ಅಂದ್ರೂ ಶಾರ್ಟ್ ಡ್ರೆಸ್ ಹಾಕೋ ಪ್ರಯತ್ನ ಪಡ್ತೀರ. ಬಿಕಾಸ್ ಯು ಆರ್ ಗೆಟಿಂಗ್ ಲಾಟ್ ಆಫ್ ಲೈಕ್ಸ್ ಅಂಡ್ ರೀಲ್ಸ್ ವ್ಯೂಸ್. ದಿಸ್ ಇಸ್ ನಾಟ್ ಎ ಕ್ರೈಟೀರಿಯಾ ಅಂತ. ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಕ್ಕೆ ಹೋಗ್ಬೇಡಿ. ನೀವು ಕೆಲಸ ಮಾಡಿ ಸಾಧಿಸಿ ಇನ್ಫೇಮಸ್ ಆಗಿ ಅದು ಅಲ್ಲಿ ತನ್ನಿಂತಾನಾಗೆ ಸೌಂಡ್ ಆಗುತ್ತೆ. ಆಯ್ತಾ? ಸೋಷಿಯಲ್ ಮೀಡಿಯಾಗೆ ಹೋಗಿ ಫೇಮಸ್ ಆದ್ರೂ ತುಂಬಾ ದಿನ ಇರಲ್ಲ ನಮ್ಗೆ. ಅದೊಂದು ಅಡಿಕ್ಷನ್. ಅದು ನಾನು ಅದ್ರಲ್ಲಿ ಸೇರ್ಕೊಂಡಿದ್ದೀನಿ. ಮೊನ್ನೆ ಮಾತಾಡ್ಬೇಕು ಹೇಳಿದ್ರೆ, ಒಂದು ಕೆಟ್ಟ ಜನರೇಷನ್ ಅಲ್ಲಿ ಹುಟ್ಟಿರೋ ಮಕ್ಕಳು ಅಂದ್ರೆ ಇಷ್ಟು ಡಿಸ್ಟ್ರಕ್ಷನ್ ಯಾವಾಗಲೂ ಇರಲಿಲ್ಲ. ಆ ಜನರೇಷನ್ ಆಗಿತ್ತು ಮೊದಲು ತಿದ್ದೋರು ತುಂಬಾ ಜನ ಇದ್ರು. ಈಗೇನಾಗಿದೆ, ಪ್ರತಿ ದಿನ ಎಲ್ಲರೂ ಒಬ್ಬರಿಗಿಂತ ಒಬ್ರು ಅಪ್ಪ ಅಮ್ಮ ಹೇಳೋರು ಅವ್ರು ಧಾರಾವಾಹಿ ನೋಡಕ್ ಸ್ಟಾರ್ಟ್ ಆಗಿದ್ದಾರೆ. ಆಯ್ತಾ? ಆ ಬಿಗ್ ಬಾಸ್ ಪ್ರೋಗ್ರಾಮ್ ಇದು ನೀವು ಕಂಟಿನ್ಯೂಸ್ ಆಗಿ ನೋಡಿ, ನೀವೇ ಮಾರ್ಕಿಂಗ್ ಕೊಡೋದು, ನೀವೇ ಡಿಸೈಡ್ ಆಗ್ತೀರಿ. ಸೊ ಫ್ರೆಂಡ್ಸ್ ಪ್ಲೀಸ್, ಇದೆಲ್ಲ ನಿಮ್ಮ ಲೈಫ್ ಅಲ್ಲಿ ಬರುವಂತ ಡಿಸ್ಟ್ರಕ್ಷನ್ಸ್ ಆಗುತ್ತೆ. ಸಾಧಿಸಕ್ಕೆ ಅಂತ ಹೊರಟೋರು ಆದಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಹಿಂದೆ ಕೊಡ್ತಿರೋ ಬಾಯ್ಸ್ ಗಳಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಮಕ್ಕಳ ನಿಜವಾಗ್ಲೂ ಸಖತ್ ಪೊಟೆನ್ಶಿಯಲ್ ಇದೆ, ಸಪೋರ್ಟ್ ಮಾಡಿ ಎನಿ ಫೀಲ್ಡ್. ಸೊ ಚಾಯ್ಸ್ ಇಸ್ ಯುವರ್ಸ್. ಎಲ್ಲ ಖಾಲಿ ಇದೆ. ನನಗೆ ಕೇಳಿದಂಗೆ ಭಾರತದಲ್ಲಿ ಕಾಂಪಿಟೇಷನ್ ಇಲ್ಲ. ಆಯ್ತಾ? ನನ್ನ ಕೇಳಿದ್ರೆ ಪ್ರಪಂಚದಲ್ಲಿ ಗೊತ್ತಿಲ್ಲ, ನನಗೆ ಹೆಚ್ಚು ಮತ್ತೊಂದು ಗೊತ್ತಿರಲ್ಲ. ಭಾರತದಲ್ಲಿ ಮಾತ್ರ ಕಾಂಪಿಟೇಷನ್ ಇಲ್ಲ. ನಾನು ಒಬ್ಬನೇ ಅನ್ಸುತ್ತೆ ಈ ವರ್ಡ್ ನ ಹೇಳ್ತಿರೋ. ಸಾಮಾನ್ಯ ಸಿಕ್ಕವರೆಲ್ಲ ಹೇಳ್ತಾರೆ, ಸರ್ ಊರು ತುಂಬಾ ಕಾಂಪಿಟೇಷನ್ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಸಾಮಾನ್ಯ ನನ್ನ ಎಕ್ಸಾಂಪಲ್ ಇಟ್ಕೊಂಡು ಯಾವಾಗ ಹೇಳ್ತಿರ್ತೀನಿ. ಬೆಳಗ್ಗೆ ನಾನು ಹಾಸನ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಲ್ಲಿ ಒಂದು 20-25 ವರ್ಷದಿಂದ ಓಡ್ತಾ ಇದ್ದೀನಿ. 25 years ಇಂದ ಓಡ್ತಾ ಇದ್ದೀನಿ, ಜಾಗಿಂಗ್ ಜಿಮ್ ಅಂತ. ನಾಳೆ ಬೆಳಗ್ಗೆ ನ್ಯೂ ಇಯರ್ ರೆಸಲ್ಯೂಷನ್ ಮಾಡ್ಕೋತಾರೆ 10,000 ಜನ. ನಾಳೆಯಿಂದ ಹೆಂಗ್ ಓಡ್ತೀನಿ ಗೊತ್ತಾ ನಾನು, ಇಮ್ಯಾಜಿನ್ ಮಾಡಕ್ ಆಗಲ್ಲ. ಜಿಮ್ ಹೆಂಗೆ ಫಿಟ್ ಸಲ್ಮಾನ್ ಖಾನ್ ಆಗ್ತೀನಿ ಅಂತ ಇಮ್ಯಾಜಿನ್ ಮಾಡ್ತಾರೆ. 10,000 ಜನ. ಎಷ್ಟು? 10,000. 10,000 ಜನ ನೈಕ್ ಶೂಸ್ ರಿಬಾಕ್ ಎಲ್ಲ ತಂದ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಎದುರು 5,000 ಜನ. ಸೊ 5,000 ಜನ ನಿಂಗೆ ಅಲ್ಲೇ ಕಾಂಪಿಟೇಟರ್ಸ್ ಹೊರಟೋದು. ಎದ್ದೋರು 5,000 ಜನ ಇವತ್ತು ಮೈ ಕೈ ನೋವಿದೆ, ಕಾಲ್ ನೋವಿದೆ, ಕೈ ನೋವಿದೆ. 3,500 ಜನ ಹಂಗೇನೆ ನಾಳೆ ಸ್ಟಾರ್ಟ್ ಮಾಡ್ತೀವಿ ನೋವೆಲ್ಲ ಹೋದ್ಮೇಲೆ. ಇನ್ನು 1,500 ಜನ ಎದ್ದೇಳ್ತಾರೆ, ಕಾಫಿ ಕುಡಿದು ವರ್ಕೌಟ್ ಹೋಗ್ಬಿಟ್ರೆ ಸರಿಯಾಗುತ್ತೆ, ಕಾಫಿ ಕುಡಿದು. ಇನ್ನೊಂದು 1,000 ಜನ ಅವನು ಮತ್ತೆ ನಾಳೆ ಹೋಗ್ತೀನಿ ಅಂತಾನೆ. 500 ಜನ ಧೈರ್ಯ ಮಾಡಿ ಇವತ್ತು ಹೋಗ್ಲೇಬೇಕು ಅಂತ ಶೂ ಹಾಕೊಂಡು ಬೈಕಲ್ಲೇ ಅಲ್ಲಿ ತನಕ ಬರ್ತಾರೆ. ಅದ್ರಲ್ಲಿ ಇವತ್ತು ವಾಕ್ ಬೇಡ, ಬರೀ ಗಾಡಿ ತಗೋತೀನಿ ಅಂತ 400 ಜನ. 100 ಜನ ಇವತ್ತು ಓಡ್ಲೇಬೇಕು ಅಂತ ಅನ್ಕೊಂಡ್ ಬರ್ತಾನೆ. ಅದ್ರಲ್ಲಿ 100 ಜನ ಓಡಲ್ಲ, 99 ಜನ ವಾಕ್ ಮಾಡ್ತಾನೆ. ಓಡೋನು ಒಬ್ಬನೇ, ಅದು ನೀನೆ. ಆಯ್ತಾ? ನೀನೇ ನೋಡ್ಕೋ. ನೀನ್ ಅನ್ಕೊಂಡೆ ಸರ್ 10,000 ಜನ ಬಟ್ಟೆ ಶೂಸ್ ತಗೊಂಡಿದ್ದಾರೆ ಸರ್, ನಾಳೆ ನಾನು ಎಲ್ಲಿ ಓಡಲಿ 10,000 ಜನ ಓಡಕ್ ಬರಲ್ಲ. ಡೋಂಟ್ ವರಿ ಫಾರ್ ದಟ್. ಸಕ್ಸಸ್ ಗೆ ಪರ್ಸೆಂಟೇಜ್ ಒಂದೇ ಅಲ್ಲ, ನಿನ್ ಪರ್ಸೆಪ್ಷನ್, ನಿನ್ನ ಆಟಿಟ್ಯೂಡ್, ನಿನ್ನ ಕನ್ಸಿಸ್ಟೆನ್ಸಿ, ಪ್ರತಿಯೊಂದು ಕೊಡ್ತಾ ತನ್ನಿಂದಾಗೆ ನೀನ್ ದೊಡ್ಡ ಮಟ್ಟದ ನಾಯಕನಾಗಿ ಬೆಳ್ಕೊಂಡು ಹೋಗ್ತೀರಾ. ಅದರಿಂದ ಕಾಂಪಿಟೇಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬಿಡಬಹುದು. ಎಷ್ಟಾದ್ರೂ ಕಾಂಪಿಟೇಷನ್ ಅಲ್ಲಿ ಗೋ ಅಹೆಡ್, ಲರ್ನ್ ದ ಲ್ಯಾಂಗ್ವೇಜ್ ಆಸ್ ಮಚ್ ಆಸ್ ಪಾಸಿಬಲ್.
utilize your English language and skills, your body science, your body language and everything. ನಿನ್ನ ನೀನು ಗ್ರೂ ಮಾಡ್ಕೋ. ಈ ತರ ಸಣ್ಣ ಊರಿಂದ ಹುಟ್ಟನೆ ಜಾಸ್ತಿ ಸಾಧಿಸಬೇಕು. ನಾವು ಎಕ್ಸಾಂಪಲ್ ಆಗಲೇಬೇಕು ನೆಕ್ಸ್ಟ್ ಜನರೇಷನ್ಗೆ. ಜಿಲ್ಲೆ ಅಥವಾ ನಮ್ಮ ದೊಡ್ಡ ಮೆಟ್ರೋ ಸಿಟೀಸ್ ಅವರು ಅನ್ಕೋಬೇಕು, ಸಣ್ಣ ಊರಿಂದ ಬಂದು ಇಷ್ಟೊಂದು ಸಾಧಿಸಬಹುದು ಅಂತ. ಇವತ್ತೇ ದೊಡ್ಡ ಸಾಧಕರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮಂತ ಸ್ಮಾಲ್ ಸಿಟೀಸ್ ಇಂದ ಬಂದಿರೋರೆ. ದಯಮಾಡಿ ಈ ವರ್ಡ್ಸ್ ನಾವಿಷ್ಟು ಸೀರಿಯಸ್ ಆಗಿ ತಗೊಳ್ಳಿ. ಸೆಕೆಂಡ್ ಇಯರ್ಸ್ ಇದ್ದೀರಾ, ಫಸ್ಟ್ ಇಯರ್ಸ್ ಒಳ್ಳೆ ಟಿಪ್ಸ್ ನ ಕೊಟ್ಬಿಟ್ಟು ಹೋಗಿ. ಫಸ್ಟ್ ಇಯರ್ಸ್ ಸೆಕೆಂಡ್ ಇಯರ್ ನೀಟಾಗಿ ಡ್ಯಾನ್ಸ್ ಮಾಡಿ ಕಳಿಸ್ಕೊಡಿ ಅವ್ರನ್ನ. So let them for the celebrations and thank you very much for this opportunity. ಪ್ರಾಂಶುಪಾಲ ನವೀನ್ ಉಲಿವಾಲ ಅಧ್ಯಕ್ಷತೆ ವಹಿಸಿದ್ರು. ಇಷ್ಟ ಆಯ್ತು. ನಾನು 2 ವರ್ಷ ಬೆಂಗಳೂರಿಗೆ ಟ್ರೈನಿಂಗ್ ಅಂತ ಹೋಗಿದ್ದೆ. ನನಗೆ ಆಗಲಿಲ್ಲ, ಬರೀ KS ಪ್ರಿಲಿಮ್ಸ್ ಮಾತ್ರ ಆಯ್ತು. ಒಂದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಸಿಕ್ಕಿತ್ತು. ಅದು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದಿತ್ತು, ಕರ್ನಾಟಕದಲ್ಲಿ ಆಗ್ತಿರ್ಲಿಲ್ಲ ಅಂತ ಹೇಳಿ ಅದು ಕ್ಯಾನ್ಸಲ್ ಹೋಗ್ಲಿಲ್ಲ. ಆಮೇಲೆ ನಾನು KPS ಪಾಸ್ ಆಗಲಿಲ್ಲ, IAS ಆಗಲಿಲ್ಲ. ಬಟ್ ನನಗೆ ನಮ್ಮ ಕಾಲೇಜ್ ಯಾರಾದ್ರು ಅಪ್ಲಿಕೇಶನ್ ಅಂದ್ರೆ ಅಡ್ಮಿಷನ್ ಆಗಕ್ಕೆ ಅಂತ ಬಂದಾಗ ಏನಾಗ್ತೀಯ ಅಂತ ಕೇಳಿದ್ರೆ ಡಾಕ್ಟರ್ ಅಂತಾರೆ, ಕೆಲವರು ಇಂಜಿನಿಯರ್ ಅಂತ ಹೇಳ್ತಾರೆ. ಯಾರು IAS ಆಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಮಾತ್ರ ಕೈ ಕೊಡಲೇ ಕೊಡ್ತೀನಿ, ಶಬಾಷ್ ಅಂತ ಹೇಳಿ. ಅಂದ್ರೆ ಅದು ಈಗ ಮೇಡಮ್ ಆಗಿರೋದು ಕೆಲವರಿಗೆ SP ಅಂದ್ರೆ ಅಧ್ಯಕ್ಷರು ಅಂತ, ಕೆಲವರು ಕನ್ನಡದ ಕೆಲವು ವಿಚಾರಗಳನ್ನ ಹೇಳಿದಾಗ ಗೊತ್ತಾಗಲ್ಲ. SP ಅಂತ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ. ನಮ್ಮ ಇಡೀ ಡಿಸ್ಟ್ರಿಕ್ಟ್ ಗೆ ಅವ್ರಿಗೆ ಆಲ್ಟರ್ನೇಟಿವ್ ಆಗಿರಲ್ಲ, ಒಬ್ಬರೇ. ಇಡೀ ನಮ್ಮ ಜಿಲ್ಲೆಯ 8 ತಾಲೂಕಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೆ ಲೋಕಾಯುಕ್ತಕ್ಕೆ ಅವರೇ ಬಾಸ್ ಆಗಿರ್ತಾರೆ. SP ಅಂದ್ರೆ ಆತರ ಸೂಪರ್ ಪೋಸ್ಟ್ ಆಗಿದೆ. ಮೇಡಮ್ ಬಗ್ಗೆ ಯಾಕೆ ಗೊತ್ತಾಗಲಿಲ್ಲ, ನಾವು ಯೂನಿಫಾರ್ಮ್ ಹಾಕೊಂಡು ಬಂದಿಲ್ಲ ಹಂಗಾಗಿ ಅನಿಸಿರಲ್ಲ. ಅವರು ಸುಪೀರಿಯರ್ ಅಂತಂದ್ರೆ ಯಾವುದೇ ಪೊಲಿಟಿಷಿಯನ್ ಅಥವಾ ಯಾವುದೇ ಗವರ್ಮೆಂಟ್ ಆಫೀಸರ್ ಯಾರನ್ನಾದ್ರೂ ಡೈರೆಕ್ಟ್ ಆಗಿ ಡೈಲಿ ಕಳಿಸೋ ಪವರ್ ಇರುತ್ತೆ. ಆ ತರ ಇರೋ ಕೆಪಾಸಿಟಿ ಇರೋಂಥ ಮೇಡಮ್ ನನ್ನ ಜೊತೆ ಬಂದಿದ್ದು, ನಾನು ಅವ್ರ ಜೊತೆಗೆ ಸ್ಟೇಜ್ ಹಂಚ್ಕೊಂಡ್ರು. ನಮಗೆಲ್ಲ ಖುಷಿ ಇದೆ. ಹಾಗಾಗಿ ನೀವು ಮಕ್ಕಳ IAS IPS ಮಾಡೋದಕ್ಕೆ 99-98% ಬೇಕಾಗಿಲ್ಲ, 35% ಸಾಕು. 35 ನಿಮಗೆ ಟ್ಯಾಲೆಂಟ್ ಸ್ಕಿಲ್ಸ್ ಇದೆ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಆದ್ಮೇಲೆ ನೀವು ಕಾಂಪೀಟ್ ಮಾಡಿ ಎಕ್ಸಾಮ್ ನಿಮ್ಗೆ ಬೇರೆ ತರ ಸ್ಕಿಲ್ಸ್ ಗಳಿರುತ್ತೆ. ಜನರಲ್ ಸ್ಕಿಲ್ಸ್ ನ ನೀವು ನಿಮ್ದು ಒಳಗಡೆ ರಿಪ್ರೊಡ್ಯೂಸ್ ಮಾಡಿ ನೀವು ತಗೊಬಹುದು. ಆದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. 1 ವರ್ಷಕ್ಕೆ 10 ಲಕ್ಷ ಜನ ಎಕ್ಸಾಮ್ ನ ಬರೀತಾರೆ. ಅದ್ರಲ್ಲಿ ಸೆಲೆಕ್ಟ್ ಆಗೋರು 500 ಜನ ಮಾತ್ರ IAS ಗೆ. ನಾನು ಹೇಳ್ಕೊಂಡು ಇಂಡಿಯಾದಲ್ಲಿ ಸರಿ ಸುಮಾರು 140 ಕೋಟಿ ಪಾಪ್ಯುಲೇಷನ್ ಅಲ್ಲಿ 10 ಲಕ್ಷ ಜನ ಬರೀತಾರೆ. ಅದರಲ್ಲಿ 500 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಅಂದ್ರೆ ಸೀದಾ ಲೆವೆಲ್ ಆಫ್ ಡಿಫಿಕಲ್ಟಿ ಆ ತರ ಇರುತ್ತೆ. ನಮ್ಮ ಮಕ್ಕಳು ನೀವು IPS IAS ಆಫೀಸರ್ ಆಗಲಿ ಅಂತ ಹೇಳಿ ನಿಮಗೆ ಮೋಟಿವೇಟ್ ಮಾಡಲಿ ಅಂತ ಹೇಳಿ ಮೇಡಮ್ ನ ಕರೆದಾಗ ತುಂಬಾ ಖುಷಿಯಿಂದ ಬಂದು ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್. ಇಲ್ಲಿ ಬಂದಿರೋ ಎಲ್ಲರಿಗೂ ಅಷ್ಟೇ. ಆಮೇಲೆ ಸೆಂಡ್ ಆಫ್ ಅಂತಂದ್ರೆ ಅದು ನಿಮಗೆ ಅನ್ಸಿರ್ಬೋದು, ನೀವು ನಮ್ಮ ಕಾಲೇಜ್ ಬಿಟ್ಟು ಹೋಗ್ತಿದ್ದೀವಿ ಅಂತ ಹೇಳಿ. ನೀವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತೀರಾ. ನೀವು ಯಾವಾಗ ಬಂದು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇದೆ ಅಂತ ನಮಗೆ ಹಳೆ ವಿದ್ಯಾರ್ಥಿಗಳು ಬಹಳ ಖುಷಿ. ನಿಮ್ಮ ಪ್ರತಿ ಸ್ಟೆಪ್ಸ್ಗಳನ್ನು ನಾವು ಜೊತೆಗೆ. ಬರಗೂರು ಮೊರಾರ್ಜಿ ವಸತಿ ಶಾಲೆ ಶಿಕ್ಷಕ ಕೆ ಸೋಮೇಶ್, ದೊಡ್ಡಮಗ್ಗೆ ನಿವೃತ್ತ ಸೈನಿಕ ಡಿ ಕಾಳೇಗೌಡ, ಆಂಬ್ಯುಲೆನ್ಸ್ ಚಾಲಕ ಜಿ ದರ್ಶನ್, ಹೊನ್ನವಳ್ಳಿ ಗ್ರಾಮದ ಉತ್ತಮ ಕೃಷಿಕ ಪ್ರಕಾಶ್, ಪೌರ ಕಾರ್ಮಿಕ ಮಹಿಳೆ ರಾಹೇಲಮ್ಮ ಅವರನ್ನ ಗೌರವಿಸಲಾಯಿತು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಉಪನ್ಯಾಸಕರಾದ ಕೃಷ್ಣಮೂರ್ತಿ, ಸಾನಿಯಾ, ರಾಕೇಶ್, ಮಧು, ನಾಗೇಂದ್ರ, ಗೋಪಿನಾಥ್ ಉಪಸ್ಥಿತರಿದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.